ಬರ್ಸತ್ತ ವೈದಿ ಆಡ ನಮಗೆ ಗಿರಾಕಿ ಬೋರ್ದಾಯ ಕನ್ಸಿಂಡ ದಾಯಿಗೊಂದು ಗೊತ್ತುಚ್ಚಿ ಮಾತ ಕೈ ಮುಗಿದಿಲ್ಲಡೆ ಕರಾವಳಿ ಭಾಗದ ಜೀವನಾಧಾರ ಮೀನುಗಾರಿಕೆ. ಕಡಲ ತೀರದ ಬಹುತೇಕ ಕುಟುಂಬಗಳು ಮೀನುಗಾರಿಕೆಯಿಂದಲೇ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದಾರೆ. ಆದರೆ ಈ ಬಾರಿ ಅದೆಷ್ಟೇ ಕಷ್ಟಪಟ್ಟರೂ ನಿರೀಕ್ಷೆಯಷ್ಟು ಲಾಭ ಬರುತ್ತಿಲ್ಲ. ಕರಾವಳಿ ಭಾಗದ ಅದೆಷ್ಟೋ ಕುಟುಂಬಗಳು ಇದರಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. గిరాకీ ఇచ్చి దాదాపును ఎగలేదా మీన్ ఎగరేడు కమ్మిచ్చి బర్స ఒక ఎవరు లేరు బర్సత మాత దిగట్ల బర్స మీన్ ఇచ్చి ఆ మీనుండు మేము గిరాకీ ఇచ్చి అంతే మాత రాసి పాడతారు మాత దిక్కట్ల ఎంకలే గిరాకీ ఇచ్చి వత్తిన కలి మీన్ కమ్మింది 200 ರೂಪಾಯಿ ಅಂಜಾಲು 250 ಗೊತ್ತಂಡ ಮಕ್ಕ ಬಂಡಸ್ ಉಂಟು 300 ರೂಪಾಯಿ 280 ರೂಪಾಯಿ ಬಂಡಸ್ ಬಂಗುಡೆ 150 ರೂಪಾಯಿ ಇಂಚ ರೇಟ್ ಉಂಟು ಆಡ ನಮಗೆ ಗಿರಾಕಿ ಬೋರ್ದಾಯ ಕನ್ಸಿಂಡ ಗಿರಾಕಿ ನಾ ಇಜ್ಜೆ ಬಾರಿ ಕಷ್ಟ ಆಪುಂಡು ಜೀವನ ಪೋರೆ ಕಲಿ ಮಿಂಡು ಬಕ್ಕ ಮೀನ್ ಪೋಪುಜಿ ದಿನಾಲ ಕೈ ಮುಗಿದು ಆಕನ ದಂಡುಡು ಎಂಗಳು ಪೋಪಿನ್ ಪಿರ ಏರ್ಲ ಬರ್ಪುಜರ ಗಿರಾಕಿ ಕಮ್ಮಿ ರೇಟ್ ಕಮ್ಮಿ ಅಂಡಲ ಗಿರಾಕಿ ಕಮ್ಮಿ ರೇಟ್ ಜಾಸ್ತಿ ಅಂಡಲ ಗಿರಾಕಿ ಕಮ್ಮಿ ದಾಯಿಗೊಂದು ಗೊತ್ತುಚ್ಚಿ ಮಾತ ಕೈ ಮುಗಿದಿಲ್ಲಡೆ ವರ್ಷ ಚಳಿ ಆದ್ ಒಂದೊಂದು ಭೂಮಿ ಬಿಡೋದಿನ ಬರ್ಸತ್ತ ವೈದಿ ನನಗೆ ಬಂಗುಡೆ ತುಂಬ ಫೇವ್ರೆಟ್ ಮೀನು ನಂದು. ಆದರೆ ಇಲ್ಲಿ ಬಂಗುಡೆ ತುಂಬ ಕಾಸ್ಟ್ಲಿ ಇರೋದ್ರಿಂದ ನಾನು ಅಂಜಲ್ ತೆಗೆಯುವಂತ ಇದ್ದೇನೆ. ಈಗ ಅಂಜಲ್ ಫೇವ್ರೆಟ್ ಮಾಡುವ, ಯಾಕಂದ್ರೆ ಅಂಜಲ್ಗೆ ರೇಟ್ ಕಡಿಮೆ ಉಂಟು ಈಗ. ಮತ್ತೆ ಇಲ್ಲಿ ಸ್ವಲ್ಪ ಒಳ್ಳೆ ದಿನ ಅಂದರೆ ದೇವರದೆಲ್ಲ ಪೂಜೆ ಇದೆಲ್ಲ ಇರುವುದರಿಂದ ಮೀನು ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗ್ತಾ ಉಂಟು. ಬರ್ಬೋದು, ಜನರಿಗೆ ತಗೊಳ್ಬೋದು. ಮೀನೆಲ್ಲ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗ್ತಾ ಉಂಟು. ಹಾಗಾಗಿ ಮತ್ತೆ ಬಂಗಡೆಗೆ ರೇಟ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಮೊನ್ನೆಯಿಂದ ಸ್ವಲ್ಪ ಮಳೆ ಬಂದು ಬೋಟ್ ಎಲ್ಲ ಹಿಂದೆ ಬಂದಿದೆ. ಈಗ ಬೋಟಲ್ಲಿ ಮೀನು ಬರ್ತಾ ಉಂಟು. ಮತ್ತೆ ಬೆಳಿಗ್ಗೆಯೂ ಬರುತ್ತೆ, ಮತ್ತೆ ಮಧ್ಯಾಹ್ನ ಅವರು ಖಾಲಿ ಮಾಡ್ತಾ ಇರ್ತಾರೆ. ಇನ್ನೂ ಬರ್ಬೇಕಿಲ್ಲಿ ಕಸ್ಟಮರು. ಮೀನಿಗೆ ಕಮ್ಮಿ ಆಗ್ತಾ ಉಂಟು. ಅಂಜಲಿಗೆಲ್ಲ 150, 250 ರೂಪಾಯಿ ಅಂಜಲಿಗೆ ಉಂಟು. 150 ರೂಪಾಯಿ, 100 ರೂಪಾಯಿ ಬಂಗಡೆಯಲ್ಲಿ ಮಾಡ್ತಾ ಇದ್ದಾವೆ. ಎಲ್ಲಾ ಮೀನು ಬರ್ತಾ ಉಂಟು. ಆದುದರಿಂದ ಇಲ್ಲಿ ನಮ್ಮ ದಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು.